ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಇಲ್ಲಿ ನೋಡಿ, ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ತಿದ್ದೀನಿ ಅಂದರೆ ಕುರಿ ಕಾಯುವವರಿಗೆ ಅಥವಾ ರೈತರ ಮನೆಯಲ್ಲಿ ಕುರಿ, ಮೇಕೆ, ಹಸು, ದನ ಇದೇ ರೀತಿ ಯಾವುದಾದ್ರು ಪ್ರಾಣಿ ಸಾಕುತ್ತಿದ್ದರೆ ಅಂತಹ ಒಂದು ರೈತರಿಗೆ ಅಥವಾ ಕುರಿಗಾರರಿಗೆ ಸರ್ಕಾರದ ಕಡೆಯಿಂದ ಅನುಗ್ರಹ ಕೊಡುಗೆ ಯೋಜನೆ ಅಂತ ಮಾಡಲಾಗಿದೆ. ಈ ಒಂದು ಯೋಜನೆಯಲ್ಲಿ 2,500 ರೂಪಾಯಿಯಿಂದ 5,000 ರೂಪಾಯಿ, 10,000 ರೂಪಾಯಿ ಸಹಾಯಧನವನ್ನು ಪಡೆಯುವಂತಹ ಅನುಗ್ರಹ ಪಡೆಯುವಂತಹ ಕೊಡುಗೆ ಯೋಜನೆಯನ್ನು ಸರ್ಕಾರ ಪ್ರಾರಂಭ ಮಾಡಲಾಗಿದೆ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಅನುಗ್ರಹ ಕೊಡುಗೆ ಯೋಜನೆ ಅಂದರೆ ಏನು, ಈ ಯೋಜನೆಯ ಮೂಲಕ 10,000 ರೂಪಾಯಿ ತನಕ ಸಹಾಯಧನವನ್ನು ಪಡೆಯಬಹುದು, ಅದು ಹೇಗೆ, ಅದರ ಬಗ್ಗೆ ಅರ್ಹತೆಗಳೇನು, ಅರ್ಜಿ ಸಲ್ಲಿಸುವುದು ಹೇಗೆ, ಅರ್ಜಿ ಸಲ್ಲಿಸುವುದಕ್ಕೆ ಬೇಕಾಗುವಂಥ ದಾಖಲಾತಿಗಳು ಏನು ಅಂತ ಕಂಪ್ಲೀಟ್ ಆದ ಮಾಹಿತಿಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಮೊದಲೇ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ವೀಕ್ಷಕರೇ, ಸರ್ಕಾರವು ಈ ಯೋಜನೆಯ ಮೂಲಕ ಕುರಿ, ಮೇಕೆ, ಹಸು, ಎಮ್ಮೆ ಮತ್ತು ಎತ್ತುಗಳು ಆಕಸ್ಮಿಕವಾಗಿ ಮರಣ ಹೊಂದಿದ್ದರೆ ಆ ಸಂದರ್ಭದಲ್ಲಿ ಮಾಲೀಕರಿಗೆ ಪರಿಹಾರ ಧನ ಅಂತ ಕೊಡುತ್ತಿದ್ದಾರೆ. ಹಾಗಾದರೆ ಯಾವ ರೀತಿಯಾಗಿ ಸಹಾಯಧನವನ್ನು ಕೊಡುತ್ತಿದ್ದಾರೆ ಅಂದರೆ, ಕುರಿ ಅಥವಾ ಮೇಕೆಯನ್ನು ಸಾಕಿರುವಂತಹ 3 ರಿಂದ 6 ತಿಂಗಳ ಒಳಗಾಗಿ ಮರಣವನ್ನು ಹೊಂದಿದ್ದರೆ ಅಂತಹ ಒಂದು ಕುರಿ ಅಥವಾ ಮೇಕೆಗೆ ತಲಾ 2,500 ರೂಪಾಯಿನ ಕೊಡುತ್ತಾರೆ. ಹಾಗೆ ಮಾಲೀಕರು ಸಾಕಿರುವಂತಹ ಕುರಿ, ಮೇಕೆ 6 ತಿಂಗಳ ಮೇಲ್ಪಟ್ಟಿದ್ರೆ ಅಂತಹದನ್ನು ಕುರಿ ಅಥವಾ ಮೇಕೆಗೆ 5,000 ರೂಪಾಯಿ ಸಹಾಯಧನವನ್ನು ಕೊಡುತ್ತಾರೆ. ಮತ್ತು ಹಸು, ಎಮ್ಮೆ ಅಥವಾ ಎತ್ತುಗಳು ಏನಾದರೂ ಆಕಸ್ಮಿಕವಾಗಿ ಮರಣವನ್ನು ಹೊಂದಿದ್ದರೆ 10,000 ರೂಪಾಯಿ ಪರಿಹಾರವನ್ನು ಮಾಲೀಕರಿಗೆ ನೀಡುತ್ತಾರೆ. ಈಗ ಅದಕ್ಕೆ ಕೆಲವೊಂದಿಷ್ಟು ಅರ್ಹತೆಗಳು ಮತ್ತು ಕೆಲವೊಂದಿಷ್ಟು ಪ್ರೊಸೀಜರ್ನ ಇರುತ್ತೆ. ಏನಪ್ಪ ಅಂತಂದರೆ, ಮರಣ ಹೊಂದಿದ್ರೆ ಕುರಿ, ಮೇಕೆ, ಹಸು, ಎಮ್ಮೆ, ಎತ್ತುಗಳು ಆಗಿರಬಹುದು, ಶವ ಪರೀಕ್ಷೆ ರಿಪೋರ್ಟ್ ಬೇಕಾಗುತ್ತದೆ ಮತ್ತು GPS ಫೋಟೋ ಬೇಕಾಗುತ್ತದೆ. ಹಾಗೆ ಅರ್ಜಿ ಕೂಡ ಸಿಗುತ್ತದೆ. ಅರ್ಜಿ ನಮೂನೆ ಈ ರೀತಿಯಾಗಿ ಅರ್ಜಿಯನ್ನು ಫಿಲ್ಅಪ್ ಮಾಡಬೇಕಾಗುತ್ತದೆ. ಹಾಗೆ ಮಾಲೀಕರು ಆಧಾರ ಪ್ರತಿ ಬೇಕಾಗುತ್ತದೆ. ಹಾಗೆ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಜೆರಾಕ್ಸ್ ಬೇಕಾಗುತ್ತದೆ. ಈ ಎಲ್ಲ ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಿ ಸಹಾಯಧನವನ್ನು ಪಡೆಯಬಹುದಾಗಿದೆ. ಸ್ನೇಹಿತರೆ, ಈಗಿನ ದಿನಗಳಲ್ಲಿ ಬಹಳಷ್ಟು ರೋಗಗಳು ಒಂದು ಹಸು, ಎಮ್ಮೆ, ಕುರಿ, ಮೇಕೆ, ಎತ್ತುಗಳು ಮರಣ ಹೊಂದಿದ್ದಾವೆ. ಮಳೆಗಾಲ ಕೂಡ ಶುರುವಾಗಿದೆ. ಸೊ ಅಂಥವರದ್ದು ರೈತರು ಆಗಿರಬಹುದು ಅಥವಾ ಕುರಿ ಕಾಯುವವರು ಆಗಿರಬಹುದು, ಈ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುವುದರಿಂದ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಸಹಾಯ ಆಗಬಹುದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.